ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಇದು ನಾನು ಒಂದು ಮನೆಗೆ ಹೋಗಿದ್ದೆ, ಆವಾಗ ನಡೆದ ಘಟನೆ ತಮಾಷೆದು. ಇವರು ಗಂಡ ಹೆಂಡತಿ ಇರ್ತಾರೆ. ಗಂಡ ಇಟ್ಕೊಂಡು ಔಟ್ ಗೋಯಿಂಗ್ ಯಾವಾಗ ಬರ್ತಾಳೆ ಅಂದರು. ಇನ್ಕಮಿಂಗ್ ಮನೆಯಲ್ಲೇ ಇದ್ದಾನೆ ಅಂತ ಅವ್ರ ತಾಯಿ ಹೇಳಿದ್ರು. ನನಗೆ ಅರ್ಥ ಆಗಲಿಲ್ಲ, ಏನು ಅಂತ ಕೇಳಿದೆ. ಈಗೆಲ್ಲ ಮೊಬೈಲ್ ಕಾಲ ಅಲ್ವಾ, ಅದಕ್ಕೆ ಈ ಥರ ಆಗೋಗಿದೆ. ಮೊಬೈಲ್ ಎಂಬ ಸಂಸಾರದಲ್ಲಿ ನನ್ನ ಹೆಂಡ್ತಿ ಕರೆನ್ಸಿ ಆಗೋಗಿದ್ದಾಳೆ. ನಾನು ಸಿಮ್ ಕಾರ್ಡ್ ಆಗೋಗಿದ್ದೀನಿ. ಗಂಡು ಮಗ ಇನ್ಕಮಿಂಗು, ಹೆಣ್ಮಗಳು ಔಟ್ ಗೋಯಿಂಗು. ಮಕ್ಕಳೇ ಇಲ್ದಿದ್ರೆ ಮಿಸ್ಡ್ ಕಾಲು ಅಂದರು. ಆವಾಗ ಅರ್ಥ ಆಯಿತು, ಔಟ್ ಗೋಯಿಂಗ್ ಅಂದರೆ ಮದುವೆ ಆಗಿ ಹೋಗಿದ್ದಾಳೆ ಅಲ್ವಾ, ಅದಕ್ಕೆ ಔಟ್ ಗೋಯಿಂಗು ಅಂತ. ಇನ್ನೊಂದು ಕಡೆ ಹೋದಾಗ ಇನ್ನೊಂದು ಸಿಚುವೇಶನಲ್ಲಿ ಹೇಳಿದರು, ಈ ಮಾತು ಬಂದಿದ್ದು. ಮದುವೆ ಆದ 1 ವರ್ಷಕ್ಕೆ ಅಯ್ಯಪ್ಪನಿಗೆ ಪಶ್ಚಾತ್ತಾಪ ಬಂದುಬಿಟ್ಟಿರುತ್ತೆ. ಇನ್ನೂ 1 ವರ್ಷ ಕಾದಿದ್ರೆ ನನಗೆ ಒಳ್ಳೆ ಮಾಡಲೇ ಸಿಕ್ತಿತ್ತು ಅಂದರು. ಇನ್ನೂ ಒಂದು ಕಡೆ ಇನ್ನೊಂದು ಆಸೆ ಆಯಿತು. ಅದೇನಂದರೆ ಡಾಕ್ಟ್ರ್ ಶಾಪಲ್ಲಿ ನಡೆದಿದ್ದು. ಇದು ಒಂದು ಹಳ್ಳಿಯಲ್ಲಿ ನಡೆದಿದ್ದು, ತುಂಬ ತೀರ ಹಳ್ಳಿ. ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಈ ಡಾಕ್ಟ್ರಿಗೆ ಸರಿಯಾಗಿ ಕನ್ನಡ ಅರ್ಥ ಆಗಲ್ಲ. ಆವಾಗ ಒಬ್ಬರು ಬಂದರು, ಪೇಷಂಟ್ ಬಂದರು. ಸರ್, ಹೊಟ್ಟೆಯಲ್ಲಿ ಏನೋ ತಳಮಳ ಅಂದರು. ಹಂಗಂದ್ರೆ ಏನಪ್ಪ, ಸರಿಯಾಗಿ ಹೇಳಪ್ಪ ಅಂದರು. ಆಯಪ್ಪ ಯೋಚಿಸ್ದ, ಹೆಂಗಪ್ಪ ಇನ್ನು ಹೇಳೋದು ಅಂತ. ಕೈಯಲ್ಲಿ ಮೊಬೈಲ್ ಇತ್ತು. ಆವಾಗ ಹೇಳ್ತಾರೆ, ಇವಾಗ ಮೊಬೈಲ್ ಎಲ್ಲರ ಹತ್ರನೂ ಇರುತ್ತೆ ಅಲ್ವಾ, ಆವಾಗ ಈ ಮೊಬೈಲ್ ಭಾಷೆಯಲ್ಲಿ ಹೇಳ್ತಾನೆ, ಸರ್ ಹೊಟ್ಟೆಯಲ್ಲೇ ವೈಬ್ರೇಟಿಂಗ್, ಔಟ್ ಗೋಯಿಂಗ್ ಇಲ್ಲ ಸರ್, ಬರೀ ಮಿಸ್ಡ್ ಕಾಲ್ಸ್ಗಳು, ಬಗೆ ರಿಂಗ್ ಟೋನ್ಸ್ಗಳು ಸರ್ ಅಂತಾನೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.